ರುಚಿಯಾದ ಅಪ್ಪೆ ಹುಳಿ ಸಾರು ಸಿಂಪಲ್ಲಾಗಾದರೂ ತುಂಬ ರುಚಿಯಾಗಿರುತ್ತೆ. ಮತ್ತು ಒಂದು ಮಾವಿನಕಾಯಿಯ ಸಿಹಿ ಗೊಜ್ಜು, ನಾವು ಕಾಯಿ ರಸ ಅಂತೀವಿ, ಅದನ್ನು ಮಾಡಿದ್ದೀನಿ. ಅಪ್ಪೆ ಹುಳಿ ಸಾರು 2 ದಿನ ಇಟ್ಕೊಂಡು ಕುಡಿಬೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಅಪ್ಪೆ ಹುಳಿ ಸಾರು ಮತ್ತು ಗೊಜ್ಜು ಮಾಡಲಿಕ್ಕೆ ಅಂತ 2 ಮಾವಿನಕಾಯಿ ತೊಗೊಂಡಿದ್ದೀನಿ. ತೊಳ್ಕೊಂಡು ಸಿಪ್ಪೆ ಎಲ್ಲ ತೆಗಿಬೇಕು. ಒಂದ್ರದ್ದು ಮಾತ್ರ ಸಿಪ್ಪೆ ತೆಗೆಯೋದು, ಒಂದು ಸಿಪ್ಪೆ ಸಮೇತನೇ ಬೇಯಿಸಿಟ್ಕೊಳ್ಳೋದು. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ವಿಡಿಯೋಗೊಂದು ಲೈಕ್ ಕೊಡೋದು, ಹೈಪ್ ಕೊಡೋದು ಮರಿಬೇಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ನಿಮಗೆ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ಎಲ್ಲ ವೀಡಿಯೋಸು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಮಾವಿನಕಾಯಿನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕು. ನಮ್ಮ ಮನೆಗೆ 1 ಮಾವಿನಕಾಯಿ ತೊಗೊಂಡಿದ್ದೀನಿ. ಅದೆಲ್ಲ ಹೇಗೆ ಕ್ವಾಂಟಿಟಿ ಮಾಡ್ತೀವೋ ಆ ರೀತಿ ಮಾವಿನಕಾಯಿ ಹೆಚ್ಚಿಟ್ಕೊಳ್ಬೇಕು. ಇವಾಗ ಒಗ್ಗರಣೆ ಹಾಕ್ಕೊಳ್ಬೇಕು. ಸಿಹಿ ಗೊಜ್ಜುಗೆ ಹೆಚ್ಚೇನು ಒಗ್ಗರಣೆ ಬೇಕಿರಲ್ಲ. ಸಾಸಿವೆ ಹಾಕಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಸಿಡಿಯುತ್ತೆ ಅಂತ ಈ ರೀತಿ ಮುಚ್ಚಿಟ್ಕೊಳ್ಳೋದು. ನಂತರ ಇದಕ್ಕೆ ಸ್ವಲ್ಪ ಇಂಗು ಹಾಕಬೇಕು. 2 ಅಥವಾ 3 ಚಿಟಿಕೆ ಇಂಗು ಹಾಕಿದರೆ ಸಾಕಾಗುತ್ತೆ. ಮಾವಿನ ಹಣ್ಣಿಂದ ಏನಾದರೂ ಪದಾರ್ಥ ಮಾಡಿದರೆ ಇಂಗಂತೂ ಬೇಕೇ ಬೇಕು. ಎಣ್ಣೆಗೆ ಅರಿಶಿಣ ಪುಡಿ ಹಾಕಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ, ಮತ್ತು ಪರಿಮಳನೂ ಚೆನ್ನಾಗಿರುತ್ತೆ. ಇವಾಗ ಹೆಚ್ಚಿಟ್ಟಿರೋ ಮಾವಿನಕಾಯಿನ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಎಣ್ಣೆಯಲ್ಲಿ ಮಾವಿನಕಾಯಿನ ಸ್ವಲ್ಪ ಹುರಿದು ಆನಂತರ ಮಾವಿನಕಾಯಿ ಮುಳುಗೋಷ್ಟು ನೀರು ಹಾಕಿಟ್ಟು ಬೇಯಿಸಬೇಕು. 5 ನಿಮಿಷವೂ ಬೇಕಿರಲ್ಲ, ಬೇಗನೆ ಮಾವಿನಕಾಯಿ ಬೆಂದೋಗುತ್ತೆ. ಬೇಗನೆ ಆಗೋ ಪದಾರ್ಥ, ಸಿಂಪಲ್ಲಾದ್ರೂ ತುಂಬ ರುಚಿಯಾಗಿರುತ್ತೆ. ಬಿಸಿ ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಇದು ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಇಷ್ಟಪಟ್ಟು 2 ತುತ್ತು ಜಾಸ್ತಿನೇ ಊಟ ಮಾಡ್ಬೋದು. ಮಾವಿನಕಾಯಿ ಬೇಯೋದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಮಾವಿನಕಾಯಿ ಹುಳಿ ಇರೋದ್ರಿಂದ ಒಂಚೂರು ಉಪ್ಪು ಮುಂದಿರಬೇಕು. ನಾನು ತುಂಬ ಹುಳಿ ಇರೋ ಮಾವಿನಕಾಯಿ ತೊಗೊಂಡಿಲ್ಲ, ತೋತಾಪುರಿ ಮಾವಿನಕಾಯಿ ತೊಗೊಂಡಿರೋದು. ಅದು ಅಷ್ಟಾಗಿ ಹುಳಿ ಇರಲ್ಲ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲೆ ಬೇಕಲ್ವ, ಮಸಾಲೆಗೆ ಏನೇನು ಹಾಕಿ ಹುರ್ಕೊಳ್ತೀನಿ ಅಂತ. ಎಣ್ಣೆ ಏನೂ ಹಾಕಲಿಲ್ಲ. ಕಡಲೆಬೇಳೆ 4 ಚಮಚ ತೊಗೊಂಡಿದ್ರೆ ಉದ್ದಿನಬೇಳೆ 2 ಚಮಚ ತೊಗೊಂಡಿದ್ದೀನಿ. ಜಾಸ್ತಿ ಉದ್ದಿನಬೇಳೆ ಅಂದರೆ ಅದು ಸ್ಮೆಲ್ ಬರುತ್ತೆ ಮತ್ತು ಅಂಟು ಥರ ಆಗುತ್ತೆ. ಜೀರಿಗೆ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಬ್ಯಾಡಗೆ ಚಿಲ್ಲಿ ತೊಗೊಂಡಿದ್ದೀನಿ. ಕಾಳುಮೆಣಸು 10, 4 ಲವಂಗ, 2 ಏಲಕ್ಕಿ, 1 ಚೂರು ಚಕ್ಕೆ ಹಾಕಿದ್ದೀನಿ. ಜಾಸ್ತಿ ಮಸಾಲೆ ಹಾಕಲಿಲ್ಲ, ಯಾಕೆಂದರೆ ಅದೇ ಮಸಾಲೆ ಜಾಸ್ತಿ ಆದರೆ ಮುಖಕ್ಕೆ ಹೊಡೆಯುತ್ತೆ. ಹಾಗಾಗಿ ಇಷ್ಟೇ ಹಾಕಿದ್ದೀನಿ, ಖಾರಕ್ಕೆ ಬೇಕಾದಷ್ಟು. ಬ್ಯಾಡಗೆ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗೆ ಮೆಣಸು ಅಂತೀವಲ್ಲ ಅದು. ನಾನು ಬೇರೆ ಯಾವುದೂ ಉಪಯೋಗಿಸಲ್ಲ. ನಾನು ಕಲರ್ ಚೆನ್ನಾಗಿರುತ್ತೆ, ಖಾರನೂ ಕಡಿಮೆ ಇರುತ್ತೆ ಅಂತ ಎಲ್ಲದಕ್ಕೂ ನಾನು ಬ್ಯಾಡಗೆ ಮೆಣಸನ್ನೇ ಉಪಯೋಗಿಸೋದು. ಉದ್ದುದ್ದ ಇತ್ತಲ್ವ, ಅದಕ್ಕೆ ಸ್ವಲ್ಪ ಅರ್ಧ ಮಾಡಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹುರಿಬೇಕಲ್ವ ಅದು. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಹುರ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದವರು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ನಿಮ್ಮ ಕಮೆಂಟ್ ಓದೋದಕ್ಕೆ ಇಷ್ಟಪಟ್ಟು ಕಾಯ್ತಿರ್ತೀನಿ. ಏನೇ ಇದ್ದರೂ ಒಂದು ಕಮೆಂಟ್ ಹಾಕಿ. ಎಲ್ಲರೂ ಒಂದೊಂದು ಥರ ಮಾಡ್ತಿರ್ತಾರೆ. ಅಡುಗೆ ಅಂದರೆ ಒಂದು ಸಾಗರದ ರೀತಿ ಅಲ್ವಾ. ನಾನು ಸಿಂಪಲ್ಲಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ಈ ರೀತಿಯಲ್ಲಿ ಪದಾರ್ಥ ಮಾಡ್ತಾಯಿದ್ದೀನಲ್ವ. ಇದಕ್ಕೆ ತೆಂಗಿನಕಾಯಿ, ಕೊಬ್ಬರಿ ಏನೂ ಬಳಸ್ತಾ ಇಲ್ಲ. 2 ದಿವಸ ಆರಾಮಾಗಿ ಹಾಗೇ ಹೊರಗಡೆ ಇಟ್ಟೆ ಇದನ್ನು ಉಪಯೋಗಿಸ್ಕೊಳ್ಬೋದು. ಮಾವಿನಕಾಯಿ ಎಲ್ಲ ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ನಾವು ಮಾವಿನಕಾಯಿ ಹುಳಿ ಅಲ್ವಾ, ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಬೆಲ್ಲನೇ ಹಾಕ್ಕೊಳ್ಬೇಕು, ಯಾಕೆಂದರೆ ಉಪ್ಪು, ಖಾರ, ಸಿಹಿ 3 ಕರೆಕ್ಟಾಗಿದ್ದರೆ ಇದರ ರುಚಿನೇ ಬೇರೆ ಥರನೇ ಇರುತ್ತೆ. 15-20 ನಿಮಿಷಕ್ಕೆಲ್ಲ ಈ ಒಂದು ಸಿಹಿ ಗೊಜ್ಜು ರೆಡಿ ಆಗುತ್ತೆ. ಇವಾಗ ಅದಕ್ಕೆ ಮಸಾಲೆ ಪದಾರ್ಥ ಎಲ್ಲ ತಣ್ಣಗಾಗಿದೆ. ಅದನ್ನು ಫಸ್ಟು ಪುಡಿ ಮಾಡಿಕೊಂಡು ನಂತರ ನೀರು ಹಾಕಿ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೂ ಆಗುತ್ತೆ. ಜಾರೆಲ್ಲ ತೊಳೆದು ಆ ನೀರನ್ನು ಕೂಡ ಇದಕ್ಕೆ ಹಾಕಬೇಕು. ಕುದೀತಾ ಇದು ಗಟ್ಟಿ ಆಗುತ್ತೆ. ತಣ್ಣಗಾದ ಮೇಲಂತೂ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಏನೂ ತೊಂದರೆ ಇರಲ್ಲ. ಜಾರ್ ತೊಳೆದಿದ್ದ ನೀರು ಕೂಡ ಇವಾಗ ಹಾಕಿದ್ದೀನಿ. ಇದನ್ನು ಇವಾಗ ಲೋ ಫ್ಲೇಮಲ್ಲಿಟ್ಟು 1-2-3 ಕುದಿಸ್ಬೇಕು. ಯಾಕೆಂದರೆ ಮಸಾಲೆ ಮತ್ತು ಮಾವಿನಕಾಯಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ, ಹಾಗಾಗಿ ಕುದಿಸ್ಬೇಕು. ಎಲ್ಲ ಚೆನ್ನಾಗಿ ಕುದ್ದಿದೆ. ಕಲರ್ ಬೇರೆ ಚೇಂಜ್ ಆಗಿದೆ. ಇಷ್ಟು ಚೆನ್ನಾಗಿದೆ ಕಲರ್, ನೋಡಿದ್ರಲ್ಲ. ಇದು ಇವಾಗ ರೆಡಿ ಆಯಿತು. ಇದಕ್ಕೊಂದು
ಸಿಂಪಲ್ಲಾದ ಮತ್ತೊಂದು ಒಗ್ಗರಣೆ. ಇದು ನಮ್ಮ ಗಿಡದ್ದೇ ಕರಿಬೇವಿನ ಸೊಪ್ಪು. ಕೊಬ್ಬರಿ ಎಣ್ಣೆ 1-1.5 ಟೀ ಸ್ಪೂನ್ ಹಾಕಿದ್ದೀನಿ. ಇವಾಗ ಸುಮ್ಮನೆ ಸ್ವಲ್ಪ ಹುರಿದು ಹಾಕಿದರೆ ಆಯ್ತಷ್ಟೇ. ಮಾವಿನಕಾಯಿ ಸಿಹಿ ಗೊಜ್ಜಿದೆಯಲ್ಲ, ಅದಕ್ಕೆ ಈ ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದನ್ನು ಇವಾಗ ಸಿಹಿ ಗೊಜ್ಜುಗೆ ಹಾಕಿದರೆ ಆಯಿತು. ಮತ್ತೊಂದು ಅಪ್ಪೆ ಹುಳಿ ಸಾರು ಮಾಡ್ತಾಯಿದ್ದೀನಿ. ಯಾವ ಪದಾರ್ಥ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನ್ನಿನಲ್ಲಿ ಬರೆಯೋದನ್ನು ಮರಿಬೇಡಿ. ಅಪ್ಪೆ ಹುಳಿ ಸಾರಿಗೆ ತುಂಬ ಸಿಂಪಲ್ಲಾಗಿ ಮಾಡೋದ್ರಿಂದ ಇಲ್ಲಿ ಒಂದು ಖಾರಕ್ಕೆ ಬೇಕಾದಷ್ಟು ಜೀರಿಗೆ ಮೆಣಸು ಅಂದರೆ ಗಾಂಧಾರಿ ಮೆಣಸನ್ನು ಈ ಥರ ತರಿಯಾಗಿ ಫಸ್ಟ್ ಕುಟ್ಟಿಟ್ಕೊಳ್ತೀನಿ. ಫಸ್ಟೇ ಬೇಯಿಸಿಟ್ಟಿದ್ದೀನಿ. ಇದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಬೇಯಿಸಿ ಚೆನ್ನಾಗಿ ಬೆಂದಿದೆ. ಇದನ್ನು ತಣ್ಣಗಾದಮೇಲೆ ಅದರ ರಸನೆಲ್ಲ ತೆಕ್ಕೊಳ್ಬೇಕು. ಸಿಪ್ಪೆಯಲ್ಲೂ ಕೂಡ ಇರುತ್ತೆ. ಸಿಪ್ಪೆ ಸಮೇತನೇ ಬೇಯಿಸಿರೋದು. ಸಿಪ್ಪೆನ ಗಟ್ಟಿಯಾಗಿ ಗಿವುಚಬಾರ್ದು, ನಿಧಾನಕ್ಕೇ ಗಿವುಚ್ಕೊಳ್ಬೇಕು. ಮತ್ತು ಗೊರಟು ಇರುತ್ತಲ್ಲ, ಅದರದಿಂದನೂ ರಸ ಎಲ್ಲ ತೆಕ್ಕೊಳ್ಬೇಕು. ಸಿಪ್ಪೆನ ಫಸ್ಟ್ ತೆಗೆದು ಸಪ್ರೇಟ್ ಇಟ್ಕೊಳ್ತೀನಿ. ನೋಡಿ, ಈ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಸಿಪ್ಪೆಯಲ್ಲಿ ರಸ ಇತ್ತಲ್ವ, ಮಾವಿನಕಾಯಿ ಸಿಪ್ಪೆನೂ ಇದೆ. ಹಾಗಾಗಿ ನಾನು ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಬರೀ ನಮಗೆ ನೀರು ಮಾತ್ರ ಇರಬೇಕಲ್ವ, ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಿಂಪಲ್ಲಾಗಿರಬೇಕು, ಜಾಸ್ತಿ ಮಸಾಲೆ ಎಲ್ಲ ಹಾಕೋಲ್ಲ ನಾವು. ಅಪ್ಪೆ ಹುಳಿ ಸಾರಿಗೆ ಜೀರಿಗೆ, ಇಂಗು, ಉಪ್ಪು ಮತ್ತು ಗಾಂಧಾರಿ ಮೆಣಸು ಇಷ್ಟೇ ಹಾಕೋದು. ನನ್ನ ಕ್ರಮದಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲವನ್ನು ಮತ್ತೊಂದು ಸರಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರು ಕುಡಿಯುವಾಗ ಪಲ್ಪೆಲ್ಲ ಸಿಕ್ಕಬಾರ್ದು, ಹಾಗಾಗಿ ನಾನು ಈ ರೀತಿಯಲ್ಲಿ ಫಿಲ್ಟ್ರ್ ಮಾಡಿ ಬರೀ ನೀರು ಮಾತ್ರ ಇಟ್ಕೊಳ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ನಂತರ ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಒಗ್ಗರಣೆ ಒಂದು ಫಸ್ಟೇ ಒಗ್ಗರಣೆ ಹಾಕಿಟ್ಕೊಳ್ತೀನಿ. ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಪರಿಮಳ ತುಂಬ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಮತ್ತೆ ಕುಟ್ಟಿಟ್ಟಿರ್ತೀವಲ್ವ ಗಾಂಧಾರಿ ಮೆಣಸು, ಅದು, ಜೀರಿಗೆ, ಇಂಗು ಇಷ್ಟೇ. ಒಗ್ಗರಣೆಗೆ ಬೇಕಾದರೆ ಕರಿಬೇವಿನ ಸೊಪ್ಪು ಹಾಕ್ಬೋದು. ಮನೆಗಳಲ್ಲೂ ಮಾಡ್ತಿರ್ತಾರೆ, ಮತ್ತು ಮದುವೆ ಮನೆಗಳಲ್ಲಂತೂ ಕಂಪಲ್ಸರಿಯಾಗಿ ಮಾಡ್ತಾರೆ ಸೀಸನಲ್ಲಿ. ಮತ್ತು ಜೀರ್ಣಕ್ಕೂ ಒಳ್ಳೆಯದಾಗಿರುತ್ತೆ ಅದು. ಸೀಸನಲ್ಲಿ ಇವಾಗ ಅಪ್ಪೆ ಹುಳಿ ಸಾರನ್ನು ಎಲ್ಲರೂ ರೂಢಿ ಮಾಡ್ಕೊಂಡಿದ್ದಾರೆ. ಮತ್ತು ರುಚಿಯಾಗಿರುತ್ತೆ. ಮತ್ತು ಒಬ್ಬೊಬ್ಬರಂತೂ ಮತ್ತೊಂದು ಸರಿ ಹಾಕ್ಕೊಂಡು ಕುಡಿಯೋದಕ್ಕೆ ಏನು ಹಿಂದೆ ಮುಂದೆ ನೋಡಲ್ಲ, ಇಷ್ಟಪಟ್ಟು ಕುಡಿತಿರ್ತಾರೆ. ಒಂದು ಸರಿ ಮಾಡೋದಲ್ವ, ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿದೆ, 2 ದಿನ ಆರಾಮಾಗಿಟ್ಟು ಕುಡಿಬೋದು ಅಂತ. ಮತ್ತು ಒಂದು ಸರಿ ಇದನ್ನು ಕುದಿಸಿದ್ರೆ ಅದಿನ್ನೂ ಹಾಗೆ ಚೆನ್ನಾಗಿರುತ್ತೆ, ಫ್ರೆಶ್ನೆಸ್ ಇರುತ್ತೆ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಒಗ್ಗರಣೆ ಮಾಡಿದ್ದೀವಲ್ವ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ವಿಡಿಯೋ ನೋಡಿದವರು ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ನಿನಲ್ಲಿ ಬರೀರಿ. ನಾನಂತೂ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ಇಂಗು ಮತ್ತು ಗಾಂಧಾರಿ ಮೆಣಸು ಒಗ್ಗರಣೆ ಹಾಕಿದ್ನಲ್ವ, ಮನೆ ಇಡೀ ಘಮ್ ಅಂತ ಪರಿಮಳ ಬರ್ತಾಯಿತ್ತು. ತುಂಬ ಚೆನ್ನಾಗಿ ರುಚಿನೂ ಇತ್ತು. ಒಂದು ಸರ್ತಿ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬ ಸಿಂಪಲ್ ಆಗಿರೋದಲ್ವ. ಎರಡೂ ಅಪ್ಪೆ ಹುಳಿ ಸಾರು ಮತ್ತು ಮಾವಿನಕಾಯಿ ಕಾಯಿ ರಸ ಬೇಗನೆ ಆಗುವಂಥದ್ದು. ಹಾಗಾಗಿ ವಿಡಿಯೋ ನೋಡೋರೆಲ್ಲರೂ ಒಂದು ಸರಿ ಟ್ರೈ ಮಾಡಿ. ಇಷ್ಟ ಆಯಿತು ಅಂದರೆ ಈ ರೀತಿ ಇದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಿಸಿಯಲ್ಲಿ ಕುಡಿತಾನೆ ಒಂದು ರುಚಿ ಇರುತ್ತೆ, ತಣ್ಣಗಾದ್ಮೇಲೆ ಇನ್ನೊಂದು ಥರ ರುಚಿ ಇರುತ್ತೆ. ಎರಡೂ ತುಂಬಾ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಸಪೋರ್ಟ್ ಮಾಡೋದು, ಲೈಕ್ ಕೊಡೋದು ಎಲ್ಲ ಮರಿಬೇಡಿ. ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹೈಪ್ ಕೊಡೋದಂತೂ ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಅಪ್ಪೆ ಹುಳಿ ಸಾರು ಕುಡಿತಾ ಇದ್ದರೆ ಹುರಿದಿರೋ ಜೀರಿಗೆ ಎಲ್ಲ ಮಧ್ಯೆ ಮಧ್ಯೆ ಬಾಯಿಗೆ ಸಿಗುತ್ತಲ್ಲ, ಅದು ಕಚ್ಚಿ ತಿನ್ನುವಾಗ ಅದರ ರುಚಿನೇ ಬೇರೆ ಇರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಕೆಂಪಕ್ಕಿ ಅನ್ನ ಮಾಡಿಕೊಂಡು ಕಾಯಿ ರಸ ಹಾಕ್ಕೊಂಡು ಊಟ ಮಾಡಿ. ಒಂದು ಸರ್ತಿ ಟ್ರೈ ಮಾಡಿ ವಿಡಿಯೋ ನೋಡೋರು. ರುಚಿನೇ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ.